ಮದುವೆ ಕೆಲವೊಂದು ಬಾರಿ ವಿಳಂಬ ಆಗುತ್ತೆ. ಎಷ್ಟೇ ಏಜ್ ಆದರೂ ಎಷ್ಟೇ ಗಂಡು ಹೆಣ್ಣು ನೋಡಿದ್ರು ಕೂಡ ಮದುವೆ ಆಗಲ್ಲ ಅಂತ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಜಾತಕದಲ್ಲಿ ಏನಾದರೂ ತೊಂದರೆ ಇದ್ರೆ ಈ ರೀತಿ ಆಗತ್ತಾ? ಮತ್ತೆ ಕೆಲವೊಂದ್ಸರಿ ನಾವು ಕೇಳಿದ್ದೀವಿ ಮರು ಮಾಂಗಲ್ಯ ಧಾರಣೆ ಮಾಡಿಸಿ ಕದಳಿ ವಿವಾಹ ಮಾಡಿಸಿ ಅಂತ ಎಲ್ಲ. ಹಾಗಂದ್ರೆ ಏನು, ಯಾಕೆ ಮಾಡ್ತಾರೆ? ಇವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಇದೇ ಏಪ್ರಿಲ್ 20ನೇ ತಾರೀಕಿಂದ 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ. ಜ್ಯೋತಿಷ್ಯ ಅನ್ನೋದು ಓನ್ಲಿ ಮೂಢನಂಬಿಕೆ ಅನ್ನೋದು ಅದು ಮಾತ್ರ ಅಲ್ಲ, ಅದೊಂದು ವೈಜ್ಞಾನಿಕವಾಗಿದೆ. ನಮ್ಮ ಜೀವನದ ಪ್ರತಿಯೊಂದು ಘಟಕದಲ್ಲೂ ಕೂಡ ಜ್ಯೋತಿಷ್ಯ ಅನ್ನೋದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಸೊ ಒಂದೊಳ್ಳೆ ಆಪರ್ಚುನಿಟಿ ಇದೆ. ಏಪ್ರಿಲ್ 20ನೇ ತಾರೀಕಿಂದ ಬ್ಯಾಚಸ್ ಶುರು ಆಗ್ತಿದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಇವಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಮೊದಲಿಗೆ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅದು ಮದುವೆ ವಿಳಂಬ ಆಗೋದು ಯಾಕೆ ಅಂತ, ಜಾತಕದಲ್ಲಿ ಏನಾದರೂ ತೊಂದರೆ ಇರುತ್ತೆ ಅಂತನಾ? ಕಾರಣ ಏನಿರುತ್ತೆ? ವಿಳಂಬ ಜಾತಕದಲ್ಲೂ ಇದೆ, ಮನಸ್ಥಿತಿಲೂ ಇದೆ, ಪರಿಸ್ಥಿತಿಲೂ ಇದೆ. ಮೂರನ್ನೂ ನಾವು ತಗೊಳ್ಬೇಕಾಗತ್ತೆ. ಮೊದಲು ಪರಿಸ್ಥಿತಿ ವಿದ್ಯಾಭ್ಯಾಸದಲ್ಲಿರ್ಬೋದು, ಆರ್ಥಿಕ ಪರಿಸ್ಥಿತಿಲಿರ್ಬೋದು, ಅಥವಾ ರೂಪದಲ್ಲಿರ್ಬೋದು. ರೂಪ ಚೆನ್ನಾಗಿಲ್ಲ, ಯಾಕೋ ಹುಡುಗಿ ಕುಳ್ಳಕ್ಕಿದ್ದಾನೆ ಅಥವಾ ಹುಡುಗ ಕುಳ್ಳಕ್ಕಿದ್ದಾನೆ, ನೋಡೋಕ್ಕೆ ಬೆಳ್ಳಗಿದ್ದಾನೆ ಅಂದ್ರೂ ಮದುವೆ ಆಗೋದು ಕಷ್ಟ. ಯಾಕೋ 5'3", 5'4" ಯಾಕೋ ಹೈಟ್ ಇಲ್ಲ ಹುಡುಗ, ಜಾತಕ ಏನು ಮಾಡುತ್ತೆ ಅವಾಗ? ಒಂದು ಪಾಯಿಂಟ್ ನಂಬರ್ 1 ಅದು ಪರಿಸ್ಥಿತಿ. ಹಾಗೆ ಒಳ್ಳೆಯ ಉದ್ಯೋಗದಲ್ಲಿಲ್ಲ, ಪರಿಸ್ಥಿತಿ. ಹಾಗೆ ಸ್ವಂತ ಮನೆ ಇಲ್ಲ, ಅವ್ರ ತಂದೆ ತಾಯಿ ಕಟ್ಟಿಲ್ಲ, ಪರಿಸ್ಥಿತಿ. ಹಾಗೆ ಅವನು ಕಾರ್ ತೊಗೊಂಡಿಲ್ಲ, ಪರಿಸ್ಥಿತಿ. ಇನ್ನೊಂದು ಬರುತ್ತೆ, ಮದುವೆ ಆಗಿ ಇನ್ನೊಬ್ಬರ ಮನೆಗೆ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಸಮಸ್ಯೆ ಅನಿಸುತ್ತೆ. ವರ್ಷಾನುಗಟ್ಟಲೆ ಒಂದು ಜಾಗದಲ್ಲಿ, ತಂದೆ ತಾಯಿ ಜಾಗದಲ್ಲಿ ಆರಾಮಾಗಿ ಸೆಟ್ಲಾಗಿರ್ತಕ್ಕಂಥ ಕೆಲವು ಮನಸ್ಥಿತಿ ಹೆಣ್ಮಕ್ಳಿಗೆ ಇನ್ನೊಂದು ಏಲಿಯನ್ ಹೌಸ್ ಅಂತ ಕರಿತೀವಿ ಅದನ್ನು. ಏಲಿಯನ್ ಹೌಸ್ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಅಲ್ಲಿ ಹೇಗೆ ನಾವು ಬಾಳಬೇಕು, ಇರಬೇಕು ಅನ್ನೋ ಮನಸ್ಥಿತಿ ಒಂದು. ಹಾಗೆ ಕರಿಯರ್ ಅಂತ ನಾವು ಏನು ಕರಿತೀವಿ, ಜಾಬ್ ಅಂತ ಏನು ಕರಿತೀವಿ, ಸಾಧನೆ ಅಂತ ಏನು ಕರಿತೀವಿ, ಆ ಹಾದಿಲಿರ್ತಕ್ಕಂಥವ್ರಿಗೆ ಮದುವೆ ಮುಳ್ಳಾಗ್ಬೋದು. ಅಥವಾ ನಮ್ಮ ಬರ್ತಕ್ಕಂಥ ಪಾರ್ಟ್ನರ್ ನಮಗೆ ನಾವು ಇಷ್ಟಪಡ್ತಕ್ಕಂಥ ವಿಚಾರಗಳನ್ನೆಲ್ಲ ಅವರು ತಡೆಗಟ್ಟಬೋದು ಅಂತ ಹೇಳಿ ಮನಸ್ಥಿತಿಲಿ ಬರ್ತಕ್ಕಂಥದ್ದು ಎರಡನೇದು. ಮೂರನೇದು ಬರ್ತಕ್ಕಂಥದ್ದು ಜಾತಕದಲ್ಲಿ ಕೆಲವು ಮನೆಗಳು ವಿವಾಹಕ್ಕೆ ಅನುಕೂಲ, ಪ್ರತಿಕೂಲ ಹಾಗೂ ಅನಾನುಕೂಲವನ್ನು ಕೊಡ್ತಕ್ಕಂಥದ್ದು. ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿಲಿ ಬರುತ್ತೋ ಆ ಸಮಯದಲ್ಲೇ ಅನುಕೂಲವನ್ನು ಮಾಡಿಕೊಡ್ತವೆ. ಮದುವೆ ಆಗ್ತಕ್ಕಂಥ ಒಂದು ವಿಚಾರ ವೈಯಕ್ತಿಕವಾಗಿರ್ತಕ್ಕಂಥದ್ದು. ತುಂಬ ಜನ ಹೇಳ್ತಾರೆ ಬಂದು ಜಾತಕ ತೋರಿಸ್ಬಿಟ್ಟು ಮದುವೆ ಯಾವಾಗುತ್ತೆ ಅಂತ. ಯಾರೂ ಹೇಳೋಕ್ಕಾಗಲ್ಲ, ಯಾವ ಜ್ಯೋತಿಷ್ಯನೂ ಹೇಳೋಕ್ಕಾಗಲ್ಲ ಮದುವೆ ಇಂಥ ಟೈಮಲ್ಲಿ ಆಗುತ್ತೆ ಅಂತ. ಅದು ಚಾನ್ಸೇ ಇಲ್ಲ. ಚಾಲೆಂಜ್ ಮಾಡ್ತೀನಿ, ಯಾರೂ ಇಂಥ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಜ್ಯೋತಿಷ್ಯ ಆಫರ್ಗಳನ್ನ ತೋರಿಸ್ತವೆ. ಅಂದರೆ ಈ ಟೈಮಲ್ಲಿ ಮದುವೆ ಯೋಗ ಬಂದಿದೆ. ಈ ಮದುವೆ ಯೋಗ ಅಂದರೆ ಏನು? 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿದೆ. ಅಂದರೆ ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಯ ಬಂದಿದೆ. ತಗೊಳ್ಳೋದು ಬಿಡೋದು ಆ ವ್ಯಕ್ತಿಗತವಾಗಿರ್ತಕ್ಕಂಥದ್ದು, ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ನಿರ್ಧಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವಾಗ ಮದುವೆ ಯೋಗ ಬರ್ತಕ್ಕಂಥದ್ದು ಎಲ್ಲ ಇತ್ತು ಅಂದರೆ ಎಲ್ಲ ಸರಿ ದೂಗಬೇಕು ಅಂದರೆ ಆಗಲ್ಲ. ಇವಾಗ ಯಾರೋ ಒಬ್ಬ ಆ ಟೈಮಲ್ಲಿ ಒಂದು 10 ಹುಡುಗರೋ 10 ಹುಡುಗಿರೋ ಬಂದರು. ಎಲ್ಲರೂ ಮದುವೆ ಆಗಿದ್ದಾರೆ ಹಂಗಾರೆ? ಆ 10 ಹುಡುಗಿರು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲ. ಏನಾರು ಒಂದು ಮನಸ್ಥಿತಿ ಮತ್ತು ಪರಿಸ್ಥಿತಿ ಒಳಗಡೆ ಬರುತ್ತೆ ಜ್ಯೋತಿಷ್ಯದೊಳಗಡೆ. ಸೊ ಜ್ಯೋತಿಷ್ಯ, ಮನಸ್ಥಿತಿ, ಪರಿಸ್ಥಿತಿ ಮೂರೂ ಕೂಡಿದಾಗ ಮದುವೆ. ಸುಮ್ಮನೆ ಜ್ಯೋತಿಷ್ಯನೇ ನೋಡ್ತಾ ಇರ್ತಾರೆ ಎಲ್ಲ. ಕೆಲವರು ಅಸ್ಟ್ರಾಲಜಿ ಬಗ್ಗೆನೇ ಕಾಳಜಿ ಉಳಿಸ್ತಾ ಇರ್ತಾರೆ, ಅದು ತಪ್ಪದು.
ಅಸ್ಟ್ರಾಲಜಿ ಇವಾಗ ಟೈಮ್ ಚೆನ್ನಾಗಿದೆ ಬೇಗ ಮಾಡಿ ಅನ್ನೋದು ಒಂದು ವಿಚಾರವನ್ನು 2ನೇ ಮನೆ 7ನೇ ಮನೆ 9ನೇ ಮನೆ ಬಂದಾಗ ಬಂದಿರತಕ್ಕಂಥ ಒಂದು ವಿಚಾರ. ಯಾವಾಗ ಈ ಕಾಂಬಿನೇಷನ್ಗಳು 2ನೇ ಮನೆ 7ನೇ ಮನೆ 9ನೇ ಮನೆ 11ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿಲಿ ವಿಶೇಷವಾಗಿ ಅಂತರ್ಭುಕ್ತಿಲಿ ಬಂದಿಲ್ಲ, ಆವಾಗ ವಿವಾಹದಲ್ಲಿ ಹುಡುಕ್ತಾ ಇದ್ದೀವಿ, ಒಂದೂ ಬರ್ತಾ ಇಲ್ಲ. ಮನಸ್ಥಿತಿನೂ ಚೆನ್ನಾಗಿದೆ ಸರ್, ಪರಿಸ್ಥಿತಿನೂ ಚೆನ್ನಾಗಿದೆ ಸರ್, ಇವಾಗ ಜಾತಕದ ಸ್ಥಿತಿ ಸರಿ ಇಲ್ವಲ್ಲ ಸರ್, ಜಾತಕ ಅವಾಗ ಬರುತ್ತೆ. ಜಾತಕದಲ್ಲಿ ತೋರಿಸ್ತಾ ಇದೆ ವಿವಾಹ, ಮನಸ್ಥಿತಿ ಪರಿಸ್ಥಿತಿ ಸರಿ ಇಲ್ಲ, ಅವಾಗ ಏನು ಮಾಡೋಕ್ಕಾಗಲ್ಲ. ಸೊ ಈ 3 ವಿಚಾರಗಳು ಮುನ್ನುಗ್ಗಿದಾಗ ವಿವಾಹ ಆಗ್ತಕ್ಕಂಥದ್ದು. ಇನ್ನೊಂದು ಈ 3 ಬಿಟ್ಟು 4ನೇದೊಂದು ಬರ್ತದೆ. ಯಾವುದು ಅಂತಂದರೆ ಸಾಮಾಜಿಕ ಸಮಸ್ಯೆ. ಸಾಮಾಜಿಕ ಸಮಸ್ಯೆ ಅಂತಂದರೆ ಏನು? ನಮ್ಮ ಸಮುದಾಯದಲ್ಲೇ ಆಗಬೇಕು ಅನ್ನೋ ಒಂದು ವಿಚಾರ. ಫಾರ್ ಎಕ್ಸಾಂಪಲ್, ಹುಡುಗಿ ಏನೋ ಓದ್ಬಿಟ್ಟಿರ್ತಾಳೆ, MSc ಓದ್ಬಿಟ್ಟಿರ್ತಾಳೆ, MS ಓದ್ಬಿಟ್ಟಿರ್ತಾರೆ. ಹುಡುಗರು ಯಾರು ನೋಡಿದ್ರು ಕೂಡ MS ಬಿಡಿ, ಅಲ್ಲಿ BE ಮಾಡಿರೋ ಹುಡುಗರೇ ಕಮ್ಮಿ ನಮ್ಮ ಸಮುದಾಯದಲ್ಲಿ ಅಂತ ಬರುತ್ತೆ. ನಮ್ಮ ಡಿಗ್ರಿ ಮಾಡಿರೋದೇ ಹೆಚ್ಚು, ಮತ್ತು ಡಿಗ್ರಿ ಮಾಡ್ಕೊಂಡ್ರೆ ಯಾವುದೋ BA BSc BCom ಮಾಡ್ಕೊಂಡಿರ್ತಾರೆ, ಅದು ಸಾಧಾರಣ ಅಂತ ಸಮಾಜದಲ್ಲಿ ಹೇಳ್ತಾರೆ. ಸೊ ಹುಡುಗಿ ಜಾಸ್ತಿ ಓದಿ ಹುಡುಗ ಕಮ್ಮಿ ಹೋದರೆ ಅಲ್ಲೇ ರಿಜೆಕ್ಟು, ಫಸ್ಟೇ ಹುಡುಗನೇ ರಿಜೆಕ್ಟು, ಅಯ್ಯೋ ಅಷ್ಟೊಂದು ಓದಿದ್ರೆ ಹಂಗೆ ಬೇಡ ಹುಡುಗಿ. ಸೊ ಇದು ಸಾಮಾಜಿಕವಾಗಿರ್ತಕ್ಕಂಥ ಬರ್ತಕ್ಕಂಥದ್ದು ಒಂದು. ಹಾಗೆ ನಾವೆಲ್ಲ ಮದುವೆನ ಸಮುದಾಯದಲ್ಲೇ ಆಗ್ತೀವಿ. ಆ ಸಮುದಾಯ ಅಂತಂದರೆ ಒಂದು ಕ್ಯಾಸ್ಟ್ ಅಂತ ನಾವೇನು ಕರಿತೀವಿ, ಒಂದು ಪಂಗಡ ಅಂತ ನಾವೇನು ಕರಿತೀವಿ, ಅಷ್ಟರೊಳಗಡೆ ಆಗಬೇಕು ಅಂತಂದರೆ ಆಫರ್ಗಳಿಲ್ವಲ್ಲ. ನಮ್ಮ ಸಮುದಾಯದಲ್ಲಿ ಎಷ್ಟೊಂದು ಸಮುದಾಯ ಬರ್ತಾರೆ, ನಮ್ಮದಲ್ಲಿ ಹುಡುಗಿರೇ ಕಮ್ಮಿ ಅಂತಾರೆ. ಇನ್ನೊಂದು ಸಮುದಾಯ ಬರ್ತಾರೆ, ಸರ್ ನಮ್ಮ ಸಮುದಾಯದಲ್ಲಿ ಹುಡುಗರೇ ಕಮ್ಮಿ, ಸರ್ ನಮ್ಮ ಸಮುದಾಯದಲ್ಲಿ ಹುಡುಗರು ಜಾಸ್ತಿ ಇದ್ದಾರೆ, ಓದೋ ಹುಡುಗರಿಲ್ಲ. ನಮ್ಮ ಸಮುದಾಯದಲ್ಲಿ ಹುಡುಗಿರಿದ್ದಾರೆ, ಆದರೆ ಯಾವೂ ಚೆನ್ನಾಗಿಲ್ಲ ನೋಡೋಕ್ಕೆ, ಏನೋ ಒಂದು ಕೊರತೆ ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ಸರಿ ತೂಗಿಸ್ಬೇಕು ಅಂದರೆ ನಾವು ಜ್ಯೋತಿಷ್ಯದಲ್ಲೇ ನೋಡಬೇಕು ಅಂತಂದರೆ, ಕೆಲವು ಜ್ಯೋತಿಷಿಗಳು ಜ್ಯೋತಿಷ್ಯನದಲ್ಲೇ ಸಮಸ್ಯೆ ಅಂತಂದರೆ ಎಲ್ಲ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಿದೆ. ಈಗ ಯೋಗ ಅಂತ ಹೇಳಿದ್ರಿ, ಈಗ ಏನಂತಾರೆ ನಾರ್ಮಲ್ ಜನಕ್ಕೆ ಏನು ಮೈಂಡಿಗೆ ಅಂದರೆ ಯೋಗ ಇದೆ ಅಂದರೆ ಟೆನಿ ಕಾಸ್ಟ್ ಆಗೇ ಆಗುತ್ತೆ. ಓನ್ಲಿ ರೀಸನ್ ಮದುವೆ ಆಗಿಲ್ಲ ಅಂದರೆ ಜಾತಕದಲ್ಲಿ ಅಷ್ಟೇ. ಸೊ ಏನಾದರೂ ಇದ್ರೆ ಜಾತಕದಲ್ಲಿ ಆಗುತ್ತೆ ಅಂತ ಇದ್ರೆ ಪರಿಸ್ಥಿತಿ ಮನಸ್ಥಿತಿ ಹೆಂಗೆ ಇದ್ರೂ ಆಗುತ್ತೆ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಖಂಡಿತ. ಹಾಂ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೂಲ ಬರೋದು ಹುಡುಗ ಹುಡುಗಿಗೆ ಆಸಕ್ತಿ ಫಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಆ ಆಸಕ್ತಿ ಮನಸ್ಥಿತಿಯಿಂದ ಬರುತ್ತೆ ಹೊರತು ಜಾತಕದಿಂದ ಬರೋಲ್ಲ. ಜಾತಕದಲ್ಲಿ ಒಂದು ಹೋಟ್ಲ್ ತೋರಿಸುತ್ತೆ, ಆದರೆ ಆ ಹೋಟ್ಲಲ್ಲಿ ತಿನ್ನೋದು ಬಿಡೋದು ಆ ವ್ಯಕ್ತಿಯ ವಿಚಾರ. ಕರ್ಕೊಂಡೋಗಿ ತೋರಿಸುತ್ತೆ, ಇಷ್ಟು ಐಟಮ್ ಇದೆ ನೋಡಪ್ಪ ಅಂತ, ಯಾಕೋ ಏನೂ ತಿನ್ನೋಕ್ಕೆ ಮನಸ್ಸೇ ಇಲ್ಲ, ಹೊಟ್ಟೆ ಹಸಿದಿದೆ, ಆದರೆ ಯಾವುದೂ ತಿನ್ನೋಕ್ಕೆ ನಮಗೆ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ಏನು ಮಾಡ್ತಾರೆ, ಮನಸ್ಸನ್ನು ಸರಿ ಮಾಡೋಕ್ಕೆ, ಮನಸ್ಥಿತಿಯನ್ನು ಸರಿ ಮಾಡೋಕ್ಕೆ, ಪರಿಸ್ಥಿತಿ ಅಲ್ಲ ಮನಸ್ಥಿತಿಯನ್ನು ಸರಿ ಮಾಡೋಕ್ಕೆ ಕದಳಿ ವಿವಾಹ, ಕುಂಭ ವಿವಾಹ, ಇದು ಮನಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೆ ಹೊರತು ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ಬದಲಾಯಿಸೋಕ್ಕಲ್ಲ. ಒಂದು ಕೂತು ಮದುವೆ ವಿಚಾರವನ್ನು ನಾವು ಮಾಡಿಕೊಂಡಾಗ ಕದಳಿ ವಿವಾಹ ಅಂದರೆ ವಿವಾಹ ಹೇಗಾಗುತ್ತೋ ಅದೇ ರೀತಿ ಒಂದು ಬಾಳೆ ಗಿಡಕ್ಕೆ ತಾಳಿ ಕಟ್ತಕ್ಕಂಥದ್ದು. ಇದನ್ನು ಭಾಳ ಹೆಚ್ಚಾಗಿ ಹೆಣ್ಣುಮಕ್ಳಿಗೆ ಮಾಡ್ತಾರೆ, ಗಂಡು ಮಕ್ಕಳು ಕದಳಿ ವಿವಾಹ ಇಲ್ಲ, ಅವ್ರನ್ನೂ ಮಾಡಿಸ್ತಾರೆ. ಗಂಡು ಮಕ್ಕಳು ಅಂತ ಬರುತ್ತೆ ಅಲ್ವಾ ಕದಳಿ ವಿವಾಹಕ್ಕೆ ತಾಳಿ ಕಟ್ಟೋದು ಅಂದರೆ, ಈಗ ಗಂಡು ಯಾವುದಕ್ಕೆ ತಾಳಿ ಕಟ್ತಾರೆ ಮತ್ತು ಹೆಣ್ಣು ಯಾವುದಕ್ಕೆ ತಾಳಿ ಕಟ್ತಾರೆ, ಏನೂ ಆಗಲ್ಲ. ಕನ್ಫ್ಯೂಷನ್ ಮಾಡಿಟ್ಬಿಟ್ಟಿದ್ರು ಅಲ್ಲೂ. ಸೊ ಕದಳಿ ವಿವಾಹ ಅಂತ ಹೇಳಿದ ತಕ್ಷಣ ಅಲ್ಲಿ ಬಾಳೆ, ಈಗ ಸದ್ಯಕ್ಕೆ ಅದು ಆ ರೀತಿ ಎಜುಕೇಟೆಡ್ ಅವರು ಹೋಗಿ ಮಾಡ್ಕೊಳ್ಳೋದು ಒಂಥರ ಅಸಹ್ಯದ ರೀತಿ ಬಂದ್ಬಿಟ್ಟಿದೆ. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರು, ಕದಳಿ ವಿವಾಹ ಮಾಡಿಸ್ಬೇಕು ಅಂತಂದರೆ ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ನನ್ನ ಮಗಳು ಬರಲ್ಲ ನೀವೇ ಮಾಡಿಸ್ಬಿಡಿ ಅಂಥೇಳಿ ಪುರೋಹಿತರೇ ತಾಳಿ ಕಟ್ತಕ್ಕಂಥದ್ದು ಕದಳಿ ವಿವಾಹ ಆಗಿಬಿಟ್ಟಿದೆ. ಒಂದು ರಿಚುವಲ್ಸ್ನ ನಾವು ಮಾಡಿದ್ರೆ ಏನಕ್ಕೆ ಕದಳಿ ವಿವಾಹ ಅಂತ ನಾನು ಮನಸ್ಥಿತಿ ವಿಚಾರದಲ್ಲಿ ಹೇಳ್ತೀನಿ. ಯಾರಿಗೆ ಸೈಕಲ್ ಓಡ್ಸೋಕ್ಕೆ ಇಷ್ಟ ಆದರೆ ಭಯ, ಒಬ್ಬರು
ಸೈಕಲ್ನ ಹಿಂದೆ ಇಟ್ಕೊಂಡು ಒಂಚೂರು ಅದಕ್ಕೆ ಪುಷ್ ಮಾಡಿ ಇಟ್ಕೊಂಡು ಇದೀನಿ ನೋಡಿ ಹೊಡಿ ಅಂತ ಹೇಳ್ತಾರಲ್ಲ, ಅದೇ ಈ ಕದಳಿ ವಿವಾಹ, ಕುಂಭ ವಿವಾಹ. ಅಂದರೆ ಮಾನಸಿಕವಾಗಿ ಇದೇನೋ ಮಾಡಿಸ್ತಾ ಇದ್ದಾರೆ ವಿವಾಹ ಅಂತಂದಾಗ ಅವ್ರ ಮನಸ್ಸಲ್ಲಿ ಈ ಥರ ವಿವಾಹ ನಾನು ಆಗಬೇಕು ಅನ್ನೋ ಹೇಳ್ತಕ್ಕಂಥ ಮನಸ್ಥಿತಿ ಬದಲಾವಣೆಗೆ ಹೊರತು ಜಾತಕದಲ್ಲಿರ್ತಕ್ಕಂಥ ದೋಷ ಅಲ್ವೇ ಅಲ್ಲ. ಯಾವ ವೇದದಲ್ಲೂ ಕೊಟ್ಟಿಲ್ಲ ಕದಳಿ ವಿವಾಹ, ಯಾವ ಪುರಾಣದಲ್ಲೂ ಕೊಟ್ಟಿಲ್ಲ ಕುಂಭ ವಿವಾಹ. ಇದು ಸುಮ್ಮನೆ ಜನಗಳಿಗೆ ಒಂದು ರೀತಿ ಅಫರ್ಮೇಷನ್ಸ್ ಮಾಡ್ತಕ್ಕಂಥದ್ದು ಅಂತ ಮೇಜರಾಗಿದ್ದರೂ ಕೂಡ ಇವತ್ತು ಅದು ಕಮರ್ಷಿಯಲ್ ಆಗಿ ಈ ಪುರೋಹಿತರು ಇದನ್ನು ಮಾಡ್ತಕ್ಕಂಥದ್ದು ಅಥವಾ ಕಾಂಪೌಂಡ್ರುಗಳು ಸುಮ್ಮನೆ ಅವರಿಗೆ ಜಾತಕವನ್ನು ನೋಡಿ ಇಂಥ ಟೈಮಲ್ಲಿ ಆಗುತ್ತೆ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ, ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ, ಇದು ನೋಡಾಗಿ ಅಂತ ಹೇಳಿ ವಿಚಾರವಾದಿಗಳು ಆಗಬೇಕು ಜ್ಯೋತಿಷಿಗಳು. ಯಾವಾಗ ವಿಚಾರವಾದಿಗಳಾಗಲ್ಲ, ಬರೀ ನಾವು ಇಂಥ ಪೂಜೆ ಮಾಡಿಸಿ, ಇಂಥ ಹೋಮ ಮಾಡಿಸಿ, ಇಂಥ ಇದು ಮಾಡಿಸಿ, ಇಲ್ಲಿಗೆ ಬನ್ನಿ ಎಲ್ಲ ಸಾಮೂಹಿಕ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂದರೆ ಅದು ಸುಮ್ಮನೆ ಒಂದು ಕಾರ್ಯಕ್ರಮ ಆಗುತ್ತೆ ಹೊರತು ಪರಿಹಾರವಲ್ಲ. ಪೂಜೆ ಪುನಸ್ಕಾರಗಳು ಕಾರ್ಯಕ್ರಮಗಳಾಗಿಬಿಟ್ಟಿದೆ ಇವತ್ತು ಹೊರತು ಪರಿಹಾರ ಅಲ್ಲ. ಈ ರೀತಿ ಪೂಜೆ ಪುನಸ್ಕಾರಗಳೆಲ್ಲ ಸಮೃದ್ಧವಾಗಿ ಎಲ್ಲ ನಮಗೆ ಕೆಲಸ ಕಾರ್ಯ ಆಗಂಗಿದ್ದಿದ್ರೆ ಇವತ್ತು ನಾವು ಕನ್ವರ್ಷನ್ ಮಾಡ್ತಕ್ಕಂಥ ಅವಶ್ಯಕತೆಯೇ ಇರಲಿಲ್ಲ. ನಾವೆಲ್ಲ ಸಮುದಾಯದವರು, ಎಲ್ಲ ಜನಾಂಗದವರು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಈ ಕಡೆ ಕನ್ವರ್ಟ್ ಆಗಿಬಿಡೋರು. ಇಲ್ಲಿ ಬಂದು ನಾವು ಪೂಜೆ ಮಾಡಿದ್ರೆ ನಮ್ಮ ಜೀವನನೇ ಚೆನ್ನಾಗಾಗಿಬಿಡುತ್ತೆ ಅಂದರೆ ಎಲ್ಲ ಇಲ್ಲಿ ಮಾಡಿಬಿಡೋರು. ಸ್ವಲ್ಪ ತಲೆಯಲ್ಲಿ ಯೂಸ್ ಮಾಡಬೇಕು. ಜ್ಯೋತಿಷ್ಯ ವೈಜ್ಞಾನಿಕವಾಗಿ ನಿಜ, ಆದರೆ ಆ ವಿಜ್ಞಾನದಲ್ಲಿ ಆಗ್ತಕ್ಕಂಥ ಸಮಯ ತೋರಿಸುತ್ತೆ, ಆಗದೇ ಇರತಕ್ಕಂಥ ಸಮಯ ತೋರಿಸುತ್ತೆ. ಆ ಸಮಯದ ತಕ್ಕನಾಗಿ ನಾವು ಪಾತ್ರವನ್ನು ವಹಿಸಿದಾಗಲೇ ಜೀವನ ಮತ್ತು ಮದುವೆ ವಿಚಾರ. ಎಸ್ ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನನ್ನ ಹೆಸರು ನಿರ್ಮಲಾ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗನ್ ಬಗ್ಗೆ ಮೇಡಮ್.
ಓಕೆ, ಹೇಳಿ. ಮೇಡಮ್ 25ರಿಂದ 26 ರಾತ್ರಿ 12:05 ಮೇಡಮ್. 26. 26 ರಾತ್ರಿ 12:05. ಹುಟ್ಟಿದೂರು? ಹುಟ್ಟಿದೂರು ಬೆಂಗಳೂರು ಮೇಡಮ್. ಡೇ ಮಂತ್ ಹೇಳಿಲ್ಲ, ಇಯರ್ ಹೇಳಿಲ್ಲ. ಓಕೆ, ಅಯ್ಯೋ ಯಾವ ಸಾರಿ, month? ಫೆಬ್ರವರಿ 2007. ಓಕೆ, ಬೆಂಗಳೂರಿನಾ? ಬೆಂಗಳೂರು ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಬೆಂಗಳೂರಲ್ಲಿ ನಮಸ್ತೆ ಹುಟ್ಟಿದ್ದು? ಗುರುಜಿ. ಬೆಂಗಳೂರಲ್ಲಿ ಹುಟ್ಟಿದ್ದು? ಬೆಂಗಳೂರು ಗುರುಜಿ. ಬೆಂಗಳೂರು ಅಮ್ಮನ ಮನೆ ಅಲ್ಲಿ ಹುಟ್ಟಿದ್ದು ಗುರುಜಿ. ನಾವು ಮೈಸೂರಲ್ಲಿ ಇರೋದು. ಸರಿ, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, 3ನೇ ಪಾದ ಬರ್ತಾ ಇದೆ. ಹೌದು ಗುರುಜಿ. 2028ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ಡಿಗ್ರಿ ಸೇರಿದ್ರಾ? ಇಲ್ಲ ಗುರುಜಿ, ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಕಿದ್ವಿ, ಬಿಟ್ಬಿಟ್ಟು ಡಿಸ್ಕನೆಕ್ಟ್ ಆಗೋಯ್ತು ಗುರುಜಿ. ಏನು ಹೇಳಿದ್ ಮತ್ ಕೇಳಲ್ಲ, ಹಠ, ಕೋಪ. 1-2-5 ಕಾಂಬಿನೇಷನಲ್ಲಿ ಗುರುವಿನ ತತ್ವ, ಆಮೇಲೆ 9-3-4 ಬರ್ತಕ್ಕಂಥದ್ದು. ಶನಿಯ ತತ್ವದಲ್ಲಿ ರಾಹು 4. ಬಟ್ ಅವ್ರಿಗೆ ಫ್ರೆಂಡ್ ಸರ್ಕಲಿಂದ ಹಾಳಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಹೌದು ಹೌದು ಗುರುಜಿ. ಏಕೆಂದರೆ ಇಲ್ಲಿ ಫ್ರೆಂಡ್ಸ್ಗೆ ಕೆಲವು ಕಾಂಬಿನೇಷನ್ ಇರ್ತಕ್ಕಂಥದ್ದು. 9 ಸೋಂಬೇರಿತನ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಹಾಗೆ ನಮ್ಮ ಒಂದು ಜ್ಯೋತಿಷ್ಯದ ವಿಚಾರದಲ್ಲಿ ಸ್ವಲ್ಪ ದಾನಗಳನ್ನು ಮಾಡಬೇಕು ಅಂತಂದರೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಒಂದು 8 ಮುಖದ ರುದ್ರಾಕ್ಷಿ ಹಾಕಮ್ಮ. 8 ಮುಖದ ರುದ್ರಾಕ್ಷಿ ಹಾಕಿ ನೀವೇ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಓಂ ಗಂ ಗಣಪತಿಯೇ ವರವರದ ಮಗನ ಹೆಸರು ಪುತ್ರ ಅಥವಾ ಪುತ್ರಿ, ಯಾವ ಪುತ್ರ ಆದರೆ ಪುತ್ರ, ಪುತ್ರಿ ಆದರೆ ಪುತ್ರಿ, ಪುತ್ರಸ್ಯ ಶೀಘ್ರಂ ಶುಭ ವಿದ್ಯಾಂ ದೇಹಿ ದೇಹಿ ನಮಃ ಅಂತ ಹೇಳಿ 108 ಸತಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇದು ಒಂಥರ ಟೆಲಿಪತಿ ಥರ ವರ್ಕ್ ಆಗುತ್ತೆ. ದಾನವನ್ನು ಮಾಡಬೇಕಾದ್ರೆ ಕಡಲೆಕಾಳನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ. ಎಲ್ಲಿಗೆ ದಾನ ಮಾಡೋಣ ಗುರುಜಿ? ಎಲ್ಲಿ ಕೊಡ್ತೀರಾ ನೋಡಿ, ಟ್ರಂಪ್ಗೆ ಏನಾರು ಕೊಡ್ತೀರಾ ನೋಡಿ ದಾನವನ್ನು. ಟ್ರಂಪ್ಗೆ ಕೇಳ್ತಾ ಇದ್ದಾರೆ ನೋಡಿ. ಕಟ್ ಮಾಡಿ next ಕೊಡಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದೊಬ್ಲಾಪುರದಿಂದ ಸುಜಾತ ಅಂತೇಳಿ. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಇಲ್ಲ, ನಮ್ಮ ತಂದೆ ಬಗ್ಗೆ ಕೇಳಬೇಕು. ಪ್ರಶ್ನೆ ಶಾಸ್ತ್ರ ಹೋಗ್ತೇನೆ. ಹೇಳಿ. 1ರಿಂದ 249 ಒಂದು ಸಂಖ್ಯೆ. 1. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದಾರೆ, ಮಾತಾಡಿ. ಹೇಳಿ. ನೋವಿದ್ದೆ. ನಮಸ್ತೆ ಗುರುಗಳೇ. ಹಾಂ, ನಮ್ಮ ತಂದೆಗೆ 78 ವರ್ಷ ಆಗಿದೆ. ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ. ಅದು ಸಕ್ಸಸ್ ಆಗುತ್ತಾ ಇಲ್ವಾ ಕೇಳಬೇಕು ಗುರು. ಓಕೆ. 1 ನಂಬರ್ ಕೊಟ್ಟಿದ್ದು? ಹೌದು ಗುರುಗಳೇ. ಓಕೆ. ಆಪರೇಷನ್ ಅಂತಂದಾಗ 8ನೇ ಕಸ್ಪ್ ನೋಡ್ತೀವಿ ಆಪರೇಷನ್ಗೆ. 11 ನೋಡಿ, ಇಲ್ಲಿ ನಮಗೆ ಕಾಂಬಿನೇಷನಲ್ಲಿ ರಾಹು ಕಾಂಬಿನೇಷನು ಪ್ಲಸ್ 11 ಎರಡೂ ಬಂದಿದೆ. ಪ್ಲಸ್ ಬಾಕ್ಸ್ ಅಂತ ಬಂದಾಗ ರೆಟ್ರೋಗ್ರೇಡ್ ಅಂತ ಕರಿತೀವಿ. 50% ಒಳ್ಳೆಯದಾಗುತ್ತೆ ನಿಮಗೆ. 100% ರಿಸಲ್ಟ್ ಸಿಗಲ್ಲ, 50% ಮಾತ್ರ ರಿಸಲ್ಟ್ ಸಿಗುತ್ತೆ. 11 ಪಾಸಿಟಿವು ಪ್ಲಸ್ ರೆಟ್ರೋಗ್ರೇಡು ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು. ಸೊ 50% ಮಾತ್ರ ನಿಮಗೆ ಪ್ರಾಫಿಟಬಿಲಿಟಿ ಸಿಗುತ್ತೆ. ಸೊ ನನ್ನ ಸಜೆಷನ್ನು ಒಂದು 8 ಫೇಸ್ ರುದ್ರಾಕ್ಷಿ ಹಾಕ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಪ್ಲಸ್ ಏಜ್ ಫ್ಯಾಕ್ಟರ್ ಇರೋದ್ರಿಂದ ತುಂಬಾ ಕಷ್ಟ ನಮ್ಮ ಒಂದು ವಿಚಾರದಲ್ಲಿ. ಇದರಲ್ಲಿ ಯಾವುದಾದ್ರು ಒಂದು ದಾನವನ್ನು ಮಾಡ್ಬೋದು ಅಂತಂದಾಗ ನಾವು ಇಲ್ಲಿ ಪವರ್ ಪೊಸಿಷನ್ಗೆ ಹೋಗ್ಬಿಟ್ಟು ಹೆಲ್ತ್ ವಿಚಾರದಲ್ಲಿ ನೋಡ್ತೀವಿ. ಹೆಲ್ತ್ ವಿಚಾರದಲ್ಲಿ ಸೂರ್ಯ 12ನೇ ಮನೆ, ಶುಕ್ರ 12ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದ್ದಾಗ 12-3-7 ಕಾಂಬಿನೇಷನ್. ಕೇತುವಿನ ನಕ್ಷತ್ರದಲ್ಲಿರ್ತಕ್ಕಂಥ ಶುಕ್ರವನ್ನು ದಾನ ಮಾಡಬೇಕು ಅಂದರೆ ಈ ಮೊಸರನ್ನು ದಾನ ಮಾಡ್ತಾ ಬಂದರೆ ಪ್ಲಸ್ ಆಪರೇಷನ್ನು ಆಗಬೇಕು ಅಂತ ಬರ್ತಿದೆ. ಹಾಸ್ಪಿಟಲೈಸೇಷನ್ನು ತೋರಿಸ್ತಾ ಇದೆ. ದಯಮಾಡಿ ಹಾಸ್ಪಿಟಲೈಸೇಷನ್ ತೋರಿಸಿದೆ, ರೀಪ್ಲೇಸ್ಮೆಂಟ್ ಆಗಲೇಬೇಕು ಅಂತ ಬಂದಿದೆ. ಆದರೆ ಸಕ್ಸಸ್ ರೇಟು 50-50 ಇದೆ. ಮೊಸರು ದಾನ ಮಾಡಿ, ಮೊಸರು ಪ್ಯಾಕೆಟನ್ನು ಒಂದು 4 ವಾರ ದಾನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಲತಾ. ಸರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಮಗಳು ಬಗ್ಗೆ ಮೇಡಮ್. 5/7. 5/7. ಓಕೆ. 2005. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 1:32. ಹುಟ್ಟಿದ ಊರು? ಮಂಡ್ಯ. ಓಕೆ ಮೇಡಮ್. ಮೇಡಮ್ ಅವಳು BA 6th. ನಾನು ಮಾತಾಡ್ತೀನಿ. ಗುರುಗಳೇ.
BA 6th ಸೆಮ್ ಹೋಗ್ತಾ ಇದ್ದಾಳೆ. ಮುಂದೆ ಉದ್ಯೋಗ ಜೀವನ ಹೇಗಿರುತ್ತೆ ಅಂತ ಗುರುಜಿ. ಸರಿ, ಸೂರ್ಯ 19 ಡಿಗ್ರಿ, ಚಂದ್ರ 6. ಈಗ ನಡೀತಾ ಇರ್ತಕ್ಕಂಥ ದಶ 2023ರಿಂದ ಗುರುದಶ 39ವರೆಗೂ ಇದೆ. 2039ವರೆಗೂ ಗುರು ಇದೆ. ಗುರುವಿನ ಕಾಂಬಿನೇಷನ್ನು ಉದ್ಯೋಗದಲ್ಲಿ ಹೇಗಿದೆ ಅಂತಂದರೆ ಹೈಯರ್ ಸ್ಟಡೀಸ್ ಮಾಡ್ತಾರೆ ಮೊದಲು. ಯಾಕಂದರೆ ಯಾವಾಗ 9 ಅಂತ ಕಾಂಬಿನೇಷನ್ ತೋರಿಸುತ್ತೆ, 9 ವಿದ್ಯಾಭ್ಯಾಸವನ್ನು ಇನ್ಕ್ರೀಸ್ ಮಾಡುತ್ತೆ. ಆದರೆ ಈ ಜಾಬ್ ವಿಚಾರದಲ್ಲಿ ಸ್ವಲ್ಪ ಕಷ್ಟ. ಒಳ್ಳೆ ಉದ್ಯೋಗ, ಚೆನ್ನಾಗಿ ಅಚೀವ್ ಮಾಡ್ತಾರೆ, ಒಳ್ಳೆ ಸ್ಕೋರಿಂಗ್ ಮಾಡ್ತಾರೆ. ಆದರೆ ಯಾವಾಗ 9 ಅಂತ ಬರುತ್ತೋ ಆವಾಗ ಜಾಬಲ್ಲಿ ಡೌನ್ ಟ್ರೆಂಡ್ ಅಂತ ಕರೀತಾರೆ. ಸೊ ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡ್ತಾರೆ, ಹೈಯರ್ ಸ್ಟಡೀಸು MS ಅಥವಾ ME ಏನೋ ಮಾಡೋಕ್ಕೆ ಹೋಗ್ತಾರೆ. ಅದಾದ ಮೇಲೆ ಸುಮಾರಾಗಿ ಕರಿಯರ್ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಅಷ್ಟೇ 9ನೇ ಮನೆ ಬಂದಾಗ ಅಷ್ಟು ಸ್ಟ್ರಾಂಗ್ ಇಲ್ಲ ಕರಿಯರ್. ಓದೋದ್ರ ಬಗ್ಗೆ ಅತ್ಯುತ್ತಮ, ಕೆಲಸದ ವಿಚಾರದಲ್ಲಿ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸ ತುಂಬ ಪವರ್ಫುಲ್ಲಾಗಿರಬೇಕು ಅಂದರೆ 10ನೇ ಮನೆಯ ಇಂಡಿಕೇಷನ್ ನೋಡ್ತೀವಿ. 10ನೇ ಮನೆ ಇಂಡಿಕೇಷನು ಸ್ವಲ್ಪ ಕಷ್ಟಕರ. ದೂರದ ಪ್ರದೇಶದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಉತ್ತಮವಾಗಿರುತ್ತೆ. 9 ಅಂತ ಬಂದಾಗ ನಾವು ದೂರದ ಪ್ರದೇಶ ಅಂತ ಹೇಳ್ತೀವಿ. ದೂರದ ಪ್ರದೇಶ ಅಂದರೆ ಯಾವುದೋ ಒಂದು ಊರಲ್ಲಿ ಹುಟ್ಟಿರ್ತಾರೆ. ಈಗ ಅಲ್ಲಿಂದ ನಾವು ಬೆಂಗಳೂರು ಅಥವಾ ಹೈದರಾಬಾದು, ಮುಂಬೈಯೋ, ಪುಣೆ, ಚೆನ್ನೈ ಈ ಜಾಗದಲ್ಲಿ ಕೆಲಸ ಮಾಡಿದ್ರೆ ಅಭಿವೃದ್ಧಿ. ಅಂದರೆ ಅವರು ಜಾಸ್ತಿ ಬೇರೆ ಕಡೆ ಅಪ್ಲೈ ಮಾಡಬೇಕು, ಆವಾಗ ಹೆಚ್ಚಿನ ಸಂಬಳ ಬರುತ್ತೆ. ಇದು ಜಾತಕದಲ್ಲಿ ಗ್ರಹಗಳು ಹೇಳ್ತಕ್ಕಂಥದ್ದು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಇದೇ ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರೋದು. ಒಂದೊಳ್ಳೆ ಅವಕಾಶ, ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ತುಂಬ ಕಡಿಮೆ ಅಮೌಂಟಲ್ಲಿ ನಿಮ್ಮ ಲೈಫಿಗೆ ಬೇಕಾದಂತಹ ಒಂದು ಒಳ್ಳೆಯ ವಿಷಯವನ್ನು ನೀವು ತಿಳ್ಕೊಳ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹಾಗೆ ಈವರೆಗೆ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಎಲ್ಲಿದೆ? ಸುಮಾರು ವರ್ಷದಿಂದ ಗುರುಜಿರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಅವ್ರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು, ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಇದೆಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ನಾನು ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ಜ್ಯೋತಿಷ್ಯದ್ದು ಒಂದು ಪುರೋಹಿತ ಒಂದು ಫ್ಯಾಮಿಲಿ ಅಂತ ಹೇಳ್ತೀನಿ.